ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೀಚರ್ ದಿವ್ಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಂದಿನ ಈ ಒಂದು ವಿಡಿಯೋದಲ್ಲಿ ಭೂಗೋಳ ವಿಜ್ಞಾನದಲ್ಲಿ ಉತ್ತರ ಅಮೆರಿಕ ಖಂಡ ಅಧ್ಯಾಯ 13 ಉತ್ತರ ಅಮೆರಿಕ ಖಂಡದ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇದಕ್ಕೂ ಮೊದಲೇ ನಾವು ಭಾರತದ ಪ್ರಾಕೃತಿಕ ವಿಭಾಗಗಳು ಎನ್ನುವಂಥ ಪಾಠವನ್ನು ಕುರಿತು ನೋಡಿದ್ದೀವಿ. ಈಗ ಉತ್ತರ ಅಮೆರಿಕ ಖಂಡವನ್ನು ನೋಡ್ತಾ ಹೋಗೋಣ. ಅಧ್ಯಾಯ 13 ಉತ್ತರ ಅಮೆರಿಕ ಖಂಡ. ಅಭ್ಯಾಸಗಳು. ಈ ಒಂದು ಅಭ್ಯಾಸಗಳಿಗೆ ಸಂಬಂಧಿಸಿದಂತೆ ಎಲ್ಲ ಪ್ರಶ್ನೋತ್ತರಗಳನ್ನು ಕೂಡ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಮೊದಲಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಪ್ರಶ್ನೆ 1, ಉತ್ತರ ಅಮೆರಿಕ ಖಂಡವನ್ನು ಡ್ಯಾಶ್ ಖಂಡ ಎಂದು ಕರೆಯುತ್ತಾರೆ. ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿದ ಜನರನ್ನು ಡ್ಯಾಶ್ ಎನ್ನುವರು. 3, ಪ್ರಪಂಚದ ಗೋಧಿಯ ಕಣಜ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ. 4, ಸೂಚಿಪರ್ಣ ಅರಣ್ಯವನ್ನು ಡ್ಯಾಶ್ ಎಂದು ಕರೆಯಲಾಗಿದೆ. ಸೆಕೆಂಡ್ ಮೇನ್ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 5, ಉತ್ತರ ಅಮೆರಿಕ ಖಂಡದ ಸ್ಥಾನ ಮತ್ತು ವಿಸ್ತೀರ್ಣ ತಿಳಿಸಿರಿ. ಪ್ರಶ್ನೆ 6, ಉತ್ತರ ಅಮೆರಿಕ ಖಂಡದ ಪ್ರಮುಖ ರಾಷ್ಟ್ರಗಳನ್ನು ಪಟ್ಟಿ ಮಾಡಿರಿ. ಪ್ರಶ್ನೆ 7, ಉತ್ತರ ಅಮೆರಿಕದ ಗ್ರ್ಯಾಂಡ್ ಕ್ಯಾನಿಯನ್ ಹೇಗೆ ನಿರ್ಮಾಣಗೊಂಡಿದೆ. ಪ್ರಶ್ನೆ 8, ಉತ್ತರ ಅಮೆರಿಕದ ಪ್ರಮುಖ ಸಸ್ಯ ಹಾಗೂ ಪ್ರಾಣಿಗಳನ್ನು ಹೆಸರಿಸಿ. ಪ್ರಶ್ನೆ 9, ಉತ್ತರ ಅಮೆರಿಕದ ಪ್ರಮುಖ ನದಿಗಳನ್ನು ಪಟ್ಟಿ ಮಾಡಿರಿ. ಪ್ರಶ್ನೆ 10, ಉತ್ತರ ಅಮೆರಿಕದಲ್ಲಿ ಕಂಡುಬರುವ ಪ್ರಮುಖ ಜನರು ಹಾಗೂ ಅವರ ಭಾಷೆಗಳನ್ನು ತಿಳಿಸಿರಿ. ಇವಿಷ್ಟು ಈ ಒಂದು ಪಾಠದ ಅಭ್ಯಾಸಕ್ಕೆ ಸಂಬಂಧಿಸಿರುವಂಥ ಪ್ರಶ್ನೋತ್ತರಗಳು. ಈಗ ಮೊದಲಿಗೆ ಫಸ್ಟ್ ಮೇನ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ. 1ನೇ ಪ್ರಶ್ನೆ, ಉತ್ತರ ಅಮೆರಿಕ ಖಂಡವನ್ನು ಡ್ಯಾಶ್ ಖಂಡ ಎಂದು ಕರೆಯುತ್ತಾರೆ. ಇದಕ್ಕೆ ಉತ್ತರವನ್ನು ನೋಡೋಣ. ಇಲ್ಲಿ ನೋಡಿ, ಉತ್ತರ ಅಮೆರಿಕ ಖಂಡವನ್ನು ಆರ್ಥಿಕವಾಗಿ ಪ್ರಾಬಲ್ಯ ಹೊಂದಿದ ಖಂಡ ಎಂದು ಕರೆಯುತ್ತಾರೆ. ಕಾಮನ್ ಆಗಿ ಆರ್ಥಿಕವಾಗಿ ಪ್ರಾಬಲ್ಯ ಹೊಂದಿದ ಖಂಡ ಎಂದು ಕರೆಯುತ್ತಾರೆ. ಆದರೆ ಇಲ್ಲಿ ನೋಡಿ, DACRT ಇಲಾಖಾ ವೆಬ್ಸೈಟ್ನಲ್ಲಿ ಏನು ಪ್ರತಿಯೊಂದು ಘಟಕದ ಆಧಾರದ ಮೇಲೆ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೋತ್ತರಗಳನ್ನು ತೆಗೆದಿದ್ದಾರಲ್ಲ ಇಲಾಖೆಯಿಂದ, ಅದರಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಏನಂತ ಕೊಟ್ಟಿದ್ದಾರಪ್ಪ ಅಂದರೆ ಪೈರಿಸ್ಗಳ ನಾಡು ಅಂತ ಉತ್ತರವನ್ನು ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಪೈರಿಸ್ಗಳ ನಾಡು ಅಂತೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಆನ್ಸರನ್ನೇ ಬರಿಬೇಕಾಗತ್ತೆ. ನೆಕ್ಸ್ಟ್ ನೋಡಿ, 2ನೇ ಪ್ರಶ್ನೆ, ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿದ ಜನರನ್ನು ಲಂಬರ್ ಜಾಕ್ಸ್ ಎನ್ನುವರು. 3ನೇ ಪ್ರಶ್ನೆ, ಪ್ರಪಂಚದ ಗೋಧಿಯ ಕಣಜ ಎಂದು ಪೈರಿಸ್ ಅನ್ನು ಕರೆಯುತ್ತಾರೆ. 4ನೇ ಪ್ರಶ್ನೆ, ಸೂಚಿಪರ್ಣ ಅರಣ್ಯವನ್ನು ಡ್ಯಾಶ್ ಎಂದು ಕರೆಯಲಾಗಿದೆ. ಸೂಚಿಪರ್ಣ ಅರಣ್ಯವನ್ನು ಟೈಗಾ ಎಂದು ಕರೆಯಲಾಗಿದೆ. ಇಲ್ಲಿ ನೋಡಿ, ಹಾಗೆ ಬುಕ್ನಲ್ಲೂ ಕೂಡ ಆನ್ಸರನ್ನು ಫಿಲ್ ಮಾಡಿಬಿಡೋಣ. ಉತ್ತರ ಅಮೆರಿಕ ಖಂಡವನ್ನು ಏನಂತ ಹೇಳಿದೆ? ಪ್ರೈರಿಸ್ಗಳ ನಾಡು. ಆಮೇಲೆ ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿದ ಜನರನ್ನು ಡ್ಯಾಶ್ ಎನ್ನುವರು ಲಂಬರ್ ಜಾಕ್ಸ್. ಪ್ರಪಂಚದ ಗೋಧಿಯ ಕಣಜ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ, ಪೈರಿಸ್. ಸೂಚಿಪರ್ಣ ಅರಣ್ಯವನ್ನು ಡ್ಯಾಶ್ ಎಂದು ಕರೆಯಲಾಗಿದೆ, ಟೈಗಾ. ನೆಕ್ಸ್ಟ್ ನೋಡೋಣ, 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇಲ್ಲಿ ನೋಡಿ, ಪ್ರಶ್ನೆ 5, ಉತ್ತರ ಅಮೆರಿಕ ಖಂಡದ ಸ್ಥಾನ ಮತ್ತು ವಿಸ್ತೀರ್ಣ ತಿಳಿಸಿರಿ. ಉತ್ತರ ಅಮೆರಿಕವು ಸಂಪೂರ್ಣವಾಗಿ ಸಮಭಾಜಕ ವೃತ್ತದ ಉತ್ತರದಲ್ಲಿ ನೆಲೆಗೊಂಡಿದೆ. ಇದು ಉತ್ತರ ಅಮೆರಿಕವು ಸಂಪೂರ್ಣವಾಗಿ ಸಮಭಾಜಕ ವೃತ್ತದ ಉತ್ತರದಲ್ಲಿ ನೆಲೆಗೊಂಡಿದೆ, ಸಮಭಾಜಕ ವೃತ್ತದ ಮೇಲೆ ನೆಲೆಗೊಂಡಿದೆ.
ಅದು ಅಕ್ಷಾಂಶಿಕವಾಗಿ 7 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 84 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹಬ್ಬಿದೆ. ಉತ್ತರ ಅಮೆರಿಕವು 24.24 ದಶಲಕ್ಷ ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಸೊ ಇದೇನು ವಿಸ್ತೀರ್ಣ. ಇಲ್ಲಿ ಏನಿದೆ ಅಲ್ಲ, ಇದು ಅಕ್ಷಾಂಶಿಕವಾಗಿ 7 ಡಿಗ್ರಿ ಉತ್ತರದಿಂದ 84 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹಬ್ಬಿದೆ. ಇದೇನಿದು ಸ್ಥಾನ, ಉತ್ತರ ಅಮೆರಿಕದ ಸ್ಥಾನವನ್ನು ಕುರಿತು ಹೇಳುತ್ತೆ. ಇದು ವಿಸ್ತೀರ್ಣವನ್ನು ಕುರಿತು ಹೇಳುತ್ತೆ. ನೆಕ್ಸ್ಟ್ ಪ್ರಶ್ನೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ 6, ಉತ್ತರ ಅಮೆರಿಕ ಕಂಡ ಪ್ರಮುಖ ರಾಷ್ಟ್ರಗಳನ್ನು ಪಟ್ಟಿ ಮಾಡಿರಿ. ಉತ್ತರ ಅಮೆರಿಕ ಖಂಡದಲ್ಲಿ 24 ದೇಶಗಳಿವೆ. ಕೆನಡಾ, ಅಮೆರಿಕ ಸಂಯುಕ್ತ ಸಂಸ್ಥಾನ, ಮೆಕ್ಸಿಕೋ, ಅಲಾಸ್ಕಾ, ಗ್ರೀನ್ಲ್ಯಾಂಡ್, ವೆಸ್ಟ್ ಇಂಡೀಸ್, ಕ್ಯಾಲಿಫೋರ್ನಿಯಾ, ಕ್ಯೂಬಾ ಮುಂತಾದವು ಪ್ರಮುಖ ರಾಷ್ಟ್ರಗಳಾಗಿವೆ. ಪ್ರಶ್ನೆ 7, ಉತ್ತರ ಅಮೆರಿಕದ ಗ್ರ್ಯಾಂಡ್ ಕ್ಯಾನಿಯನ್ ಹೇಗೆ ನಿರ್ಮಾಣಗೊಂಡಿದೆ? ಉತ್ತರ ಅಮೆರಿಕದ ಗ್ರ್ಯಾಂಡ್ ಕ್ಯಾನಿಯನ್ ಇದು ಕೊಲಾರೋ ನದಿಯ ಕೊಲರಾಡೋ ಪ್ರಸ್ಥಭೂಮಿಯಲ್ಲಿ ಉಂಟು ಮಾಡಿದ ಅಪಾರ ಸವಕಳಿಯಿಂದ ನಿರ್ಮಾಣಗೊಂಡಿದೆ. ಇದು ಕೊಲಾರೋ ನದಿಯ ಕೊಲರಾಡೋ ಎನ್ನುವಂಥ ಪ್ರಸ್ಥಭೂಮಿಯಲ್ಲಿ ಉಂಟು ಮಾಡಿದಂಥ ಅಪಾರ ಸವಕಳಿಯಿಂದ ಏನಾಗಿದೆ, ಈ ಒಂದು ಗ್ರ್ಯಾಂಡ್ ಕ್ಯಾನಿಯನ್ ಅನ್ನೋದು ನಿರ್ಮಾಣಗೊಂಡಿದೆ. ನೆಕ್ಸ್ಟು ಪ್ರಶ್ನೆ 8, ಉತ್ತರ ಅಮೆರಿಕದ ಪ್ರಮುಖ ಸಸ್ಯ ಹಾಗೂ ಪ್ರಾಣಿಗಳನ್ನು ಹೆಸರಿಸಿ. ಉತ್ತರ ಅಮೆರಿಕದ ಪ್ರಮುಖ ಸಸ್ಯಗಳು ಪಾಚಿ, ಹಾವಾಸೆ, ಫೈನ್, ಫಾರ್, ಲಾರ್ಚ್, ಓಕ್, ಚೆಸ್ಟ್ನಟ್, ಬರ್ಚ್, ಬೀಚ್, ಮ್ಯಾಪಲ್, ಮಹಾಗನಿ, ಲಾಗುಡ್ ಮುಂತಾದವು. ಉತ್ತರ ಅಮೆರಿಕದ ಪ್ರಮುಖ ಪ್ರಾಣಿಗಳು ಹಿಮಜಿಂಕೆ, ಕಾರಿಬೋ, ಹಿಮಕರಡಿ, ಬೀವರ್, ಕಪ್ಪು ಕರಡಿ, ಸಿಲ್ವರ್ ಫಾಕ್ಸ್, ಹಿಮ ಇಲಿ, ವರ್ಕುಫೈನ್, ಲೈನಾಕ್ಸ್, ಬೀವರ್ ಮುಂತಾದವು. ಇದೇನಿದು ಪ್ರಮುಖ ಪ್ರಾಣಿಗಳು, ಇವು ಸಸ್ಯಗಳು. ಮುಂದೆ ನೋಡಿ ಇಲ್ಲಿ ಪ್ರಶ್ನೆ 9, ಉತ್ತರ ಅಮೆರಿಕದ ಪ್ರಮುಖ ನದಿಗಳನ್ನು ಪಟ್ಟಿ ಮಾಡಿರಿ. ಉತ್ತರ ಅಮೆರಿಕದ ಪ್ರಮುಖ ನದಿಗಳೆಂದರೆ ಮಿಸಿಸಿಪ್ಪಿ, ಮಿಸೌರಿ ಅಥವಾ ಮಿಸೋರಿ, ಕೊಲರಾಡೋ, ಸೆಂಟ್ ಲಾರೆನ್ಸ್. ಇವು ಉತ್ತರ ಅಮೆರಿಕದ ಪ್ರಮುಖ ನದಿಗಳಾಗಿವೆ. ನೆಕ್ಸ್ಟು ಪ್ರಶ್ನೆ 10, ಉತ್ತರ ಅಮೆರಿಕದಲ್ಲಿ ಕಂಡುಬರುವ ಪ್ರಮುಖ ಜನರು ಹಾಗೂ ಅವರ ಭಾಷೆಗಳನ್ನು ತಿಳಿಸಿರಿ. ಈ ಉತ್ತರ ಅಮೆರಿಕ ಖಂಡದಲ್ಲಿ ಕಂಡುಬರುವಂಥ ಪ್ರಮುಖ ಜನರು, ಮೇನಾಗಿ ಯಾವ ಜನರು ಹೆಚ್ಚಾಗಿ ಕಂಡು ಬರ್ತಾರೆ, ಹಾಗೆ ಅವರುಗಳು ಆಡುವಂಥ ಭಾಷೆಗಳನ್ನ ತಿಳಿಸಿರಿ ಅಂತ ಇಲ್ಲಿ ಕೇಳಿದರೆ. ಉತ್ತರ ಅಮೆರಿಕದಲ್ಲಿ ಕಂಡುಬರುವ ಪ್ರಮುಖ ಜನರು ಯುರೋಪಿಯನ್ನರು, ಅಮೆರಿಕನ್ ಇಂಡಿಯನ್ ಮತ್ತು ಆಫ್ರಿಕನ್ನರಾಗಿದ್ದಾರೆ. ಸರಿನಾ? ನೆಕ್ಸ್ಟು ಉತ್ತರ ಅಮೆರಿಕದಲ್ಲಿ ಕಂಡುಬರುವ ಜನರ ಭಾಷೆಗಳೆಂದರೆ ಸ್ಪ್ಯಾನಿಷ್, ಇಂಗ್ಲಿಷ್, ಫ್ರೆಂಚ್ ಹಾಗೂ ಅಮೆರಿಕನ್ ಇಂಡಿಯನ್ ಭಾಷೆಗಳನ್ನು ಮಾತನಾಡುತ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಿಷ್ಟು ಕೂಡ ಉತ್ತರ ಅಮೆರಿಕ ಖಂಡಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಚಟುವಟಿಕೆಗಳಾಗಿರ್ತವೆ. ಸೊ ಇಂದಿನ ಈ ಒಂದು ವಿಡಿಯೋದಲ್ಲಿನ ಮಾಹಿತಿಯು ನಿಮಗೇನಾದರೂ ಸ್ವಲ್ಪ ಹೆಲ್ಪ್ ಆಗಿದೆ, ಸಹಾಯವಾಗಿದೆ ಅಂತ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.